ಸ್ಟಾರ್ಟ್ ಮಾಡಿ ಸರ್. ಮಾಡಿ ಸರ್ ಪ್ರಾರ್ಥನೆ. ಬ್ರಹ್ಮನಿಷ್ಠಾಯ ವಿದ್ಮಹೇ ಸಂಯಮೀಂದ್ರಾಯ ಧೀಮಹಿ ತನ್ನಃ ಸಚ್ಚಿದಾನಂದ ಪ್ರಚೋದಯಾತ್. ಓಂ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವಭೂತಾದಿವಾಸ ಕರ್ಮಾಧ್ಯಕ್ಷಃ ಸರ್ವಾಂತ್ಯರ್ ಅದು ಪದ ಮರ್ತೋಗಿದೆ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಗುಡ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಜೈ ಶ್ರೀರಾಮ್. ಹಾಗೆ ತಮ್ಮದು ಒಂದು ಕಿರು ಪರಿಚಯ ಸರ್, ಅಷ್ಟೇ. ತಾವು ಏನು ಅಂತ ಯಾರಾದ್ರು ನೋಡಿದ್ರೆ ಪಾಪ ಗೊತ್ತಾಗುತ್ತೆ. ನನ್ನ ಹೆಸರು ರವಿ ಅಂತ. ನಾಕ್ಸ್ವಿಲ್, ಟೆನೆಸಿ ಸ್ಟೇಟಲ್ಲಿದ್ದೀನಿ. ನಮ್ಮ ತಂದೆಯವರ ಕೈಲಿ ಒಂದು ಸುಮಾರು ವರ್ಷದಿಂದ ವೇದಾಂತದ ಅಭ್ಯಾಸ ಮಾಡಿ ಏನೋ ಒಂದು 2-3 ಥಿಂಗ್ಸ್ನ ತಿಳ್ಕೊಂಡಿದ್ದೀನಿ ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ. ನನಗೆ ತಿಳಿದೇ ಇರೋದು ಬೇಕಾಷ್ಟಿದೆ, ಅಷ್ಟು ಗೊತ್ತು. ಅಷ್ಟು. ನಮಸ್ಕಾರ. ಆಗಲಿ ಸರ್, ತುಂಬ ಸಂತೋಷ. ನಾವು ಇವರುಗಳ ಆಶೀರ್ವಾದ, ಸ್ವಾಮಿಗಳು ರಾಮನ ಆಶೀರ್ವಾದ ತಗೊಂಡು ಇವತ್ತು ನಮ್ಮ ಚಿಂತನೆಯನ್ನು ಶುರು ಮಾಡೋಣ. ಓಕೆ. ಹಾಂ, ಹೇಳಿ ಸರ್. ಅದೇ ಇದು ನಾನು ಮೊನ್ನೆ ಮಾತಾಡಿದಾಗ ಒಂದು ವಿಷಯ ಬಂತು. ಅದನ್ನು ನಿಮ್ಮಿಂದ ಕರೆಕ್ಟಾಗಿ ನಾನು ಅರ್ಥ ಮಾಡಿಕೊಂಡು, ನೀವೇನು ಹೇಳ್ತಾ ಇದ್ದೀರಿ ಅಂತ ಅರ್ಥ ಮಾಡಿಕೊಂಡು ನನಗೆ ಏನು ಅನಿಸುತ್ತೋ ಅದನ್ನು ನಿಮ್ಮ ಜೊತೆ ಹಂಚ್ಕೋತೀನಿ ಅಷ್ಟೇ ಸರ್. ವೆರಿ ಗುಡ್ ಸರ್, ಮಾಡೋಣ ಸರ್. ಒಳ್ಳೆ ಸರ್. ಮೊನ್ನೆ ನಾವು ಮಾತಾಡಿದಾಗ ನೀವೊಂದು ಹೇಳಿದ್ರ, ಸ್ವಾಮಿಗಳು ಪರಮಾರ್ಥ ಚಿಂತಾಮಣಿಯನ್ನು ಮುಂಚೆನೆ ಬರೆದಿದ್ರು. ಅದೆಷ್ಟೋ 36-41 ಇಸ್ವಿನಲ್ಲಿ ಬರೆದಿದ್ರು ಅಂತ ಹೇಳಿದ್ರು. ಬಟ್ ಆಮೇಲೆ ಯು ಮೆನ್ಷನ್ ದಟ್ ಇಟ್ ಟುಕ್ ಹಿಮ್ ಸೆವ್ರಲ್ ಇಯರ್ಸ್. ಅದು ಯಾವ ಅದು ಯಾವ ಗೋಲ್ ರೀಚ್ ಆದ್ರು ಅಂತ ನನಗೆ ಮೇ ಬಿ ಐ ಹ್ಯಾವೆಂಟ್ ಅಂಡರ್ಸ್ಟುಡ್ ಇಟ್ ವೆರಿ ಕ್ಲಿಯರ್ಲಿ. ಸೊ ಸ್ವಲ್ಪ ಸಾರಿ ಇಂಗ್ಲಿಷಲ್ಲಿ ಮಾತಾಡ್ತೀನಿ ಮೊದಲು. ಅಯ್ಯೋ, ಮಾತಾಡಿ ಸರ್, ಪರವಾಗಿಲ್ಲ, ಹೇಗಾದರೂ ಸರ್, ಏನು ತೊಂದರೆ ಇಲ್ಲ ಸರ್. ಐ ಜಸ್ಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್ what was different between Swamiji's understanding of the Tattva at the time he wrote Paramartha Chintamani and at a subsequent time when you mentioned that something Bhagavad Gita ಓದಿ ಇದು ಅಂತ ಹೇಳಿದ್ರು ಅಂತ. ದಟ್ ಈಸ್ ಮೈ ಸೂಪರ್ಫಿಷಿಯಲ್ ಅಂಡರ್ಸ್ಟ್ಯಾಂಡಿಂಗ್. ಬಟ್ ನೀವು ಅದನ್ನು ಕರೆಕ್ಟಾಗಿ ನಂಗೆ ಕ್ಲಾರಿಫೈ ಮಾಡಿ ನೀವೇ ಹೇಳಿ ಸರ್. ನಾನು ಆಮೇಲೆ ಓಕೆ ಸರ್, ಐ ವಿಲ್ ಟ್ರೈ ಟು ಎಕ್ಸ್ಪ್ರೆಸ್. ಈಗ ಇಲ್ಲಿ ನಾನು ಆ ವಿಚಾರನ ಎತ್ತಕ್ಕೆ ಮೊದಲು ನನ್ನ ಕೆಲವು ಎಕ್ಸ್ಪೀರಿಯನ್ಸ್ಗಳನ್ನ ನಿಮ್ಗೆ ಹೇಳ್ತೇನೆ ಸರ್. ಆಗಲಿ ಸರ್. ಓಕೆ. ನಾನು ಎಲ್ಲಿ ಹೋದರೂ ಫಸ್ಟ್ ಕೇಳ್ತಾ ಇದ್ದಿದ್ದು, ನೀವು ಮುಕ್ತರಾಗಿದ್ದೀರಾ? ಫಸ್ಟ್ ನಾನು ಅದನ್ನೇ ಕೇಳ್ತಾ ಇದ್ದೆ ಪ್ರತಿಯೊಬ್ಬರಿಗೂ. ಅಂದರೆ ಈ ಸ್ವಲ್ಪ ವಿಚಾರಗಳು ಗೊತ್ತಿತ್ತು. ಆ ಯೋಗದಲ್ಲಿ ಸ್ವಲ್ಪ ಎಲ್ಲ ಅವರಿವರು ಪುಸ್ತಕಗಳೆಲ್ಲ ಓದ್ಕೊಂಡು ಎಲ್ಲ ಆಗಿ ಒಂದು ಸಾರಿ ನನ್ನ ಲೈಫ್ನಲ್ಲಿ ಡಿಸೈಡ್ ಮಾಡಿದೆ, ನಾನು ಹೀಗಾಗಬೇಕು ಅಂತ. ಆದಮೇಲೆ ಒಂದು 5 years ಈ ಥರ ಎಲ್ಲ ಮಾಡ್ಕೊಂಡು ಬಂದ ಮೇಲೆ ಕೇಳ್ಕೊತಾ ಬರ್ತಾಯಿದ್ದೆ. ಇಲ್ಲಿ ಮುಕ್ತರು ಆಗಿದ್ದಾರೆ ಅನ್ನೋದಕ್ಕೆ
ಏನು ಸೂಚನೆ ಅಂತಂದರೆ ನನಗನ್ಸಿತ್ತು ಸರ್, ಎಲ್ಲ ನಂದು ಗೊತ್ತಿರೋದನ್ನು ಹೇಳ್ತೀನಿ. ಈಗ ನಾವು ಊಟ ಮಾಡಿದ್ರೆ ತಾಯಿ ನಮ್ಮನ್ನು ಹುಟ್ಟಿಸ್ದಾಗ್ಲಿಂದ ಬೆಳೆಸೋವರೆಗೂ ತಾಯಿ ತಿನ್ನಿಸ್ತಾಳೆ. ತಾಯಿ ಗೊತ್ತು ಎಷ್ಟು ತಿಂತೀನಿ ಅಂತ, ಆದರೂ ಬಡಿಸ್ಲೇನೋ ಕೇಳ್ತಾ ಇರ್ತಾಳೆ. ಆದ್ದರಿಂದ ಇದು ಅವರವರ ವೈಯಕ್ತಿಕ ಅನುಭವ. ಯಾಕೆಂತಂದರೆ ಇದು ಮುಖದ ಮೇಲೆ ಏನದು ಸೂಚನೆ ಏನು ಇರೋಲ್ಲ, ಇವರು ಮುಕ್ತರ ಅಲ್ವಾ ಅಂತ. ಅದು ಒಳಗಡೆ ಅವ್ರಿಗಾಗಿರುತ್ತೆ, ಎಕ್ಸ್ಪೀರಿಯನ್ಸ್ ಆಗಬೇಕಿದೆ. ಸೊ ನಾನು ಭಗವತ್ಪಾದರನ್ನು ಕೇಳಿದೆ, ಸ್ವಾಮಿಗಳೇ ನೀವು ಮುಕ್ತರಾಗಿದ್ದೀರಾ ಅಂತ. ಆಗಿದ್ದೀನಿ ಅಂತ ಹೇಳಿದೆ. ಹೇಗೆ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರನ್ನು ಕೇಳಿದಾಗ, ನಾನು ದೇವ್ರನ್ನ ನೋಡಿದ್ದೀನಿ, ನಿನಗೂ ಬೇಕಾದರೆ ತೋರಿಸ್ತೀನಿ, ಮತ್ತು ನಾನು ನಿನ್ನ ಹೇಗೆ ನೋಡ್ತಾ ಇದ್ದೀನೋ ಅದಕ್ಕಿಂತ ಚೆನ್ನಾಗಿ ಪರಮಾತ್ಮನ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇಲ್ಲಿ ನಾವು ಸ್ವಲ್ಪ ಬಿಡಿಸ್ಕೊಳ್ಳೋದೇನು, ಸುಮ್ಮನೆ ಇವಾಗ ಸಂದರ್ಭ ಬಂದಿರೋದ್ರಿಂದ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು ಅಂತ ಅಷ್ಟೆ. ಈಗ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರನ್ನು ನೋಡಬೇಕಾದ್ರೆ ವಿವೇಕಾನಂದರು ಇರಬೇಕು, ಅವ್ರ ಮೇಲೆ ಬೆಳಕು ಬೀಳಬೇಕು. ಆ ರಾಮಕೃಷ್ಣ ಪರಮಹಂಸರು ಕಣ್ಣಿಂದ ಅವ್ರನ್ನ ನೋಡಿದಾಗ, ಆ ಇಂದ್ರಿಯಕ್ಕೂ ವಿಷಯಕ್ಕೂ ಸಂಬಂಧವಾದಾಗ, ವಿವೇಕಾನಂದರು ಇದ್ದಾರೆ, ನರೇಂದ್ರ ಅಂತವಾಗ ಇದ್ದಾನೆ ಅಂತ ಗೊತ್ತಾಗಬೇಕು. ಇಲ್ಲಿ ಇಷ್ಟದ್ರ ಮೇಲೆ ಡಿಪೆಂಡ್ ಆಗಬೇಕು. ಇದು ನಮಗೆ ಗೊತ್ತಿದೆ, ವ್ಯವಹಾರದಲ್ಲಿ ವಿಶೇಷವಾದ ಜ್ಞಾನ ತ್ರಿಪುಟಿ ಆಗಬೇಕು, ಜ್ಞಾತೃ ಜ್ಞಾನ ಜ್ಞೇಯ ಇಷ್ಟ ಆಗಬೇಕು. ಮತ್ತು ಅಲ್ಲಿ ಬೆಳಕು ಬೀಳಬೇಕು ಹೊರಗಡೆಯಿಂದ, ಸೂರ್ಯನ ಬೆಳಕೋ ಚಂದ್ರನ ಬೆಳಕೋ ಅಥವಾ ಆರ್ಟಿಫಿಷಿಯಲ್ ಬೆಳಕೋ ಏನೋ ಇರಬೇಕು. ಅದಾದಮೇಲೆ ಇವ್ರ ಕಣ್ಣು ಚೆನ್ನಾಗಿರಬೇಕು. ಇವ್ರಿಗೆ ಪೊರೆ ಬಂದಿದ್ದರೆ ಅವ್ರು ನೋಡೋಕ್ಕಾಗೋದಿಲ್ಲ, ಕಣ್ಣು ಚೆನ್ನಾಗಿರಬೇಕು. ಆಯಿತು, ಕಣ್ಣು ಚೆನ್ನಾಗಿದೆ, ಅವರಿದ್ದಾರೆ, ಸೂರ್ಯನ ಬೆಳಕು ಬಿದ್ದಿದೆ, ಅವರು ನೋಡುವಾಗ ಅವ್ರ ಮನಸ್ಸು ಎಲ್ಲೋ ಹೋಗಿದ್ದರೆ ಅಲ್ಲಿ ಅವ್ರಿಗೆ ಗೊತ್ತಾಗೋದಿಲ್ಲ. ಇದು ನಮಗೆ ಗೊತ್ತು. ಎಷ್ಟೋ ಸಾರಿ ನಮ್ಮ ಫ್ರೆಂಡ್ಸ್ ಬರ್ತಾರೆ, ನಮ್ಮ ಮುಂದೆ ಇದ್ದು ಬಂದು 10 ನಿಮಿಷ ಆಯಿತು ಕಣೋ, ಏನು ಮಾಡ್ತಾ ಇದೆಯೋ ಅಂತ ಕೈ ಅಳಿಸಿ ಎಲ್ಲ ಮಾಡ್ತಾರೆ. ಅಂದರೆ ಹಿಂದೆಗಡೆ ಆ ಮನಸ್ಸು ಆ ಇಂದ್ರಿಯ ಜೊತೆ ಸೇರಿದಾಗಲೇ ನಮ್ಗೆ ಜ್ಞಾನ ಆಗಬೇಕಾದ್ರೆ. ಇದು ನಮಗೆಲ್ಲ ಗೊತ್ತಿದೆ. ಇದು ಪ್ರಮಾತೃಗೆ ಓಹೋ ಗೊತ್ತಾಯಿತು ಅಂತ ಹೇಳ್ತಾನೆ. ಪ್ರತ್ಯಯ ಮೂಡುತ್ತಲ್ಲಿ, ನರೇಂದ್ರನ ಪ್ರತ್ಯಯ ಮೂಡುತ್ತೆ, ಇದು ನಮಗೆಲ್ಲ ಗೊತ್ತಿದೆ. ಈಗ ಆತ್ಮನ ನೋಡ್ತೀನಿ ಅಂತ ಹೇಳಬೇಕಾದ್ರೆ ಇಷ್ಟೆಲ್ಲ ಬೇಕಾಗಿಲ್ಲ. ಯಾಕೆ ಅಂತಂದರೆ ನಾವು ಅಲ್ಲಿ ಆತ್ಮ ಎಲ್ಲ ಕಡೆಯೂ ಇದ್ದಾನೆ, ಅವನಿಲ್ಲದೆ ಇರೋ ಜಾಗ ಇಲ್ಲ. ನಾನು ಒಳಗಡೆ ಇದ್ದೇನೆ. ಈಗ ನಾನು ಹೊರಗಡೆ ಸೂರ್ಯನ ಬೆಳಕೋ ಚಂದ್ರನ ಬೆಳಕೋ ಆರ್ಟಿಫಿಷಿಯಲ್ ಬೆಳಕೋ ಬೇಕಾಗಿಲ್ಲ. ಇಂದ್ರಿಯಗಳಿಂದ ನೋಡಬೇಕಾ? ಅಲ್ಲ, ಅವನು ಅಪ್ರಮೇಯನು. ಇಂದ್ರಿಯಗಳಾಗಲಿ ಕರ್ಮೇಂದ್ರಿಯಗಳಾಗಲಿ ಈವನ್ ಜ್ಞಾನೇಂದ್ರಿಯಗಳು ಅಂತಃಕರಣ ನೆಸರಿಲ್ಲ, ಡೈರೆಕ್ಟ್ ಇಂಟ್ಯೂಷನ್ ಅನುಭವದಿಂದ ನೋಡ್ತಾರೆ. ಅಂದರೆ ಅವ್ರು ಹೇಳಿದ್ದಿದ್ರಲ್ಲಿ ನಾವು ತಿಳ್ಕೊಬೇಕಾಗಿರೋದೇ ಅಂದರೆ ಇಲ್ಲಿ ಇಂಟ್ಯೂಷನ್, ಅದು ಯಾವ ಕಾರಣವೂ ಅಲ್ವಾ? ಹಾಗೆ ಇಲ್ಲಿ ನಾವು ಒಂದು ತಿಳ್ಕೊಂಡಿದ್ದಾಯಿತು. ಇಲ್ಲಿ ನಾನು ಭಗವತ್ಪಾದರನ್ನ ಕೇಳಿದೆ, ಸ್ವಾಮಿ ನೀವು ಮುಕ್ತರಾಗಿದ್ದೀರಾ, ಹೇಗಾದ್ರಿ ಅಂತ. ಅವ್ರು ಹೇಳಿದರು, ಅವರು ಸನ್ಯಾಸಿಗಳು. ಅವರು ತುಂಬ ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಅವ್ರ ಅಣ್ಣಂದರು ಹೇಳ್ತಾ ಇದ್ರಂತೆ, ಕೈ ನಂದಲ್ಲ, ಕಾಲು ನಂದಲ್ಲ, ಈ ಥರ ಎಲ್ಲ ಹೇಳ್ತಾ ಇದ್ರು. ಏನು ಅರ್ಥ ಆಗ್ತಾ ಇರಲಿಲ್ಲ ನನಗೆ ಅಂತ ಹೇಳ್ತಾ ಇದ್ರು ಅವರು. ಆಮೇಲೆ ಏನಾಯಿತು, ಇವರು 10ನೇ ವರ್ಷ ಆದಮೇಲೆ ಸನ್ಯಾಸ ತಗೊಂಡು ಎಲ್ಲ ಆಗಿ ಕೊನೆಗೆ ಮಾಮೂಲಿ ಬೇರೆಯವರ ವೇದಾಂತ ಹೆಂಗೆ ಕೇಳ್ತಾಯಿದ್ರು ಹಂಗೆ ಕೇಳ್ತಾಯಿದ್ರು. ಸ್ವಾಮಿಗಳ ಒಂದು ಸಂಪರ್ಕಕ್ಕೆ ಬಂದರು. ಹೇಗೆ ಕುಲಕರ್ಣಿ ಸ್ವಾಮಿಗಳು ಬಂದರು, ಇವರು ಒಂದು ಸಾರಿ ಸಂಪರ್ಕಕ್ಕೆ ಬಂದು ಸ್ವಾಮಿಗಳದ್ದೆಲ್ಲ ಕೇಳ್ತಾ ಬಂದು ಆಮೇಲೆ ತುಂಬ ಸ್ವಾಮಿಗಳನ್ನ ಹಿಡ್ಕೊಂಡು ಕೆಲವು ವರ್ಷಗಳು ಸ್ವಾಮಿಗಳ ಜೊತೆಯಲ್ಲಿ ಇದ್ದರು. ಆವಾಗ ಭಗವತ್ಪಾದಕ್ಕೆ 45 ವರ್ಷ, ನಾವು ನೋಡುವಷ್ಟಕ್ಕೆ 80 ವರ್ಷ ಆಗಿರ್ಬೋದು. ಅಜಾನುಭಾವರು, ಒಳ್ಳೆ ದಪ್ಪ ಬೇರೆ, ಅವ್ರ ದೇಹನೇ ಪ್ರಕೃತಿ ದಪ್ಪ ಹಾಗೆ. ಬಟ್ ಆದರೂ ಸರ್ವಾಂಗಾಸನ ಎಲ್ಲ ಮಾಡ್ತಾ ಇದ್ದರು ಅವರು. ಸೊ ಅವರು ಹೇಳಿದ್ದು ಸ್ವಾಮಿಗಳ ಪರಿಚಯ ಆದಮೇಲೆ, ಸ್ವಾಮಿಗಳು 3 ರಿಂದ 4 ಗಂಟೆ ಅಂತಂದರೆ ಪ್ರಶ್ನೋತ್ತರಗಳು ಯಾರು ಬೇಕಾದರೂ ಬಂದು ಕೇಳ್ಬೋದು ಪ್ರಶ್ನೆ. ಬರ್ತಾ ಏನಾಗೋಯ್ತಂತಂದರೆ ಇದು ಭಗವತ್ಪಾದರ ಸಮಯ ಅಂತ ಅದು ಮೀಸಲಾಗೋಯ್ತಂತೆ, ಯಾರೂ ಬರ್ತಾನೇ ಇರಲಿಲ್ಲ. ಅದು ಭಗವತ್ಪಾದರು ಸ್ವಾಮಿಗಳು ಇಬ್ಬರೇ ನೋಡಿ, ಅವರೊಬ್ಬರಿಗೆ ಪರಮಾರ್ಥ ಚಿಂತಾಮಣಿ ಕಂಪ್ಲೀಟ್ ಮಾಡಿದ್ದಾರೆ.
ಮಾಡಾದ್ಮೇಲೆ ಇವರು ಇವರೆಲ್ಲ ಒಂದು ಕಡೆ ಅದೇ ಇದರಲ್ಲಿ ಅನಂತಪ್ಪ ಅವರ ಆಶ್ರಮದಲ್ಲಿ ಕೂತ್ಕೊಂಡಾಗ ಕಣ್ಣು ಮುಚ್ಕೊಂಡು ಕೂತ್ಕೊತಾ ಇದ್ದಾರೆ ಸನ್ಯಾಸಿಗಳು ಇವರು. ಕೂತ್ಕೊಂಡಾಗ ಅಲ್ಲಿ ಹೋಗ್ತಾ ಇದ್ದಿದ್ದು ವಿರೂಪಾಕ್ಷ ಶಾಸ್ತ್ರಿಗಳು ಇವರೆಲ್ಲ ಹೋಗ್ತಾ ಇದ್ದವರು, ಹೀಗೆ ಕೂತ್ಕೊಂಡ್ರೆ ಏನೂ ಆಗಲ್ಲ ಅಂತ ಅಂದ್ರಂತೆ. ಸರಿ, ಭಗವತ್ಪಾದಕ್ಕೆ ಕಿವಿ ಕೇಳಿಸ್ತು. ಕೊನೆಗೆ ಅವರು ಡಿಸೈಡ್ ಮಾಡಿದ್ರು, ಶ್ರವಣದಿಂದ ಆಗಲಿಲ್ಲ, ಮನನದಿಂದ ಆಗಲಿಲ್ಲ, ಕೆಲವು ವರ್ಷಗಳಿಂದ ಮಾಡ್ತಾ ಇದ್ದೀನಿ, ಸಾಕ್ಷಿನ ಗುರುತಿಸ್ಬಿಟ್ಟಿದ್ದಾರೆ, ಪರಮಾರ್ಥ ಚಿಂತಾಮಣಿ ಎಲ್ಲ ಕೇಳಿಬಿಟ್ಟಿದ್ದಾರೆ, ಮತ್ತು ಪ್ರಸ್ಥಾನತ್ರ ಭಾಷ್ಯಗಳು ಗೊತ್ತು. ಆದಮೇಲೆ ಸರಿ, ಕೊನೆಗೆ ಇನ್ನು ನನಗೆ ಧ್ಯಾನನೇ ಮಾಡಬೇಕು ಅಂತ ಡಿಸೈಡ್ ಮಾಡಿ ಒಂದು ಕಡೆ ಹೋಗಿದ್ದೆ. ಅವ್ರನ್ನ ಕೇಳ್ಕೊಂಡ್ರಂತೆ, ಈ ಥರ ನಾನು ಧ್ಯಾನ ಮಾಡೋದಕ್ಕೆ ನಿಮ್ಮ ಮನೇಲಿ ಜಾಗ ಕೊಡಿ, ನಾನು ಇರ್ತೀನಿ, ನನಗೆ ಊಟ ಹಾಕಿದ್ರೆ ಸಾಕು, ನಾನು ಅಷ್ಟಕ್ಕೆ ನಾನು ಇರ್ತೀನಿ ಅಂತ. ಸಾಧ್ನೆ ನಮ್ಮ ಸೆಲ್ಲರ್ ಇದೆ, ಬಂದು ಮಾಡಿಕೊಡ್ರಿ ಅಂತ. ಅಲ್ಲಿ ಮಾಡ್ತಾ ಇದ್ರಂತೆ ಧ್ಯಾನನೇ ಮಾಡಬೇಕು ಅಂತ. ಧ್ಯಾನ ಮಾಡೋದು ಹೇಗೆ ಅಂತ ಅವರು ಸ್ವಾಮಿಗಳಿಂದ ಕೇಳ್ಕೊಂಡಿದ್ದರು. ಕೊನೆಗೆ ನಿಮಗೆ ಗೊತ್ತಿರಬೇಕು ಅನಿಸುತ್ತೆ ಸರ್, ಧ್ಯಾನ ಅಂತಂದರೆ ನಮ್ಮ ಪುಸ್ತಕಗಳಲ್ಲಿ ಸಿಗೋಲ್ಲ. ಇದು ಎಷ್ಟು ಹುಡ್ಕೋದ್ರೂ ಗೊತ್ತಾಗತ್ತಲ್ಲ. ಧ್ಯಾನ ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ಕಾಟಕೋಪನಿಷತ್ನಲ್ಲಿ ಅದನ್ನು ಏನಂತಾರೆ ಅದಕ್ಕೆ, ಅಧ್ಯಾತ್ಮ ಯೋಗ, ಭಗವದ್ಗೀತೆಯಲ್ಲಿ ಧ್ಯಾನ ಯೋಗ, ಆಮೇಲೆ ಬೃಹದಾರಣ್ಯಕದಲ್ಲಿ ನಿಧಿಧ್ಯಾಸನ, ಗೌಡಪಾದಕಾರಿಕೆಯಲ್ಲಿ ಅದನ್ನು ಏನಂತಾರೆ ಅದಕ್ಕೆ ಏನೋ ಒಂದಿದೆ, ಅದನ್ನು ಕರೀತಾರೆ. ಒಟ್ಟಿನಲ್ಲಿ ಈ ಥರ 4-5 ಹೆಸರುಗಳಿದೆ ಅದು. ಆದರೆ ಭಗವತ್ಪಾದರು ಹೇಳಿದ್ದು ಧ್ಯಾನ ಮಾಡೋದು. ನಾನು ಹಿಂಗೆ ಕೇಳಿದ್ರು, ಸ್ವಾಮಿ ಧ್ಯಾನ ನೀವು ಹೇಗೆ ಮಾಡ್ತೀರಿ? ನಾನು ಧ್ಯಾನ ಮಾಡ್ತೀನಿ ಹಿಂಗೆ. ಹೇಗೆ ಮಾಡ್ತೀರಾ ಅಂದ. ಸ್ವಾಮಿ ಕಣ್ಣು ಮುಚ್ಕೊಂಡು ಅವಾಗ ಜಪ ಮಾಡ್ತಾಯಿದ್ದೆ, ಓಂಕಾರ ಜಪನೋ, ಓಂಕಾರನೋ ಅಲ್ಲ, ಏನೋ ಮಾಡ್ತಾಯಿದ್ದೆ. ಜಪ ಮಾಡ್ತೀನಿ ಅಂತಂದೆ. ನಾನು ಜಪ ಅಂತ ಹೇಳಿಲ್ಲ, ನಾನು ಅಂದ್ಕೊಂಡಿರೋದು ಧ್ಯಾನ ಅಂತ. ಅವರು ಹೇಳಿದ್ರು, ಜಪ ಮಾಡ್ತಾ ಇದ್ದೀರ, ಧ್ಯಾನ ಅಲ್ಲ ಅಂತ. ಹಾಂ, ಹೌದಲ್ವಾ, ಜಪ ಆಯಿತು, ಮತ್ತು ಧ್ಯಾನ ಹೇಗೆ ಸ್ವಾಮಿ ಮಾಡಬೇಕು ಅಂತ ಪ್ರಶ್ನೆ ಕೇಳಿದಾಗ ಹೌದು. ಆಮೇಲೆ ತುಂಬ ಸಾತ್ವಿಕರು, ತುಂಬ ಒಳ್ಳೆಯವರು ಭಗವತ್ಪಾದರು. ಅವ್ರ ಫೋಟೋಗಳು ಕಳಿಸ್ತೀನಿ ಅವರು. ಆಮೇಲೆ ಏನು ಪ್ರಶ್ನೆ ಕೇಳಿದ್ರು ಕೋಪ ಮಾಡ್ಕೊತಾ ಇರಲಿಲ್ಲ. ನನಗೂ ಅವ್ರಿಗೂ ತುಂಬ ಒಂಥರ ಕೆಲವು ವರ್ಷಗಳು ಅವರ ಕಾಂಟ್ಯಾಕ್ಟ್ ಇತ್ತು ನನಗೆ. ಹೇಳಿದ್ನಲ್ಲ, ಅನಂತಪ್ಪ ಅವರ ಆಶ್ರಮಕ್ಕೆ ಬರ್ತಾ ಇದ್ರು ಅವರು, ಇನ್ಯಾರೂ ಇರಲಿಲ್ಲ ಅವಾಗ. ಮಾಡಿದ್ರೆ ಕುಲಕರ್ಣಿಗಳು ಇವರಿಬ್ಬರೇ ಮಾಡ್ತಾಯಿದ್ರು. ಸೊ ಅದಾದಮೇಲೆ ಅವ್ರು ಹೇಳಿದ್ರು, ಧ್ಯಾನ ಅಂತಂದರೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಹೇಳ್ತಾಯಿದ್ರು, ಕೈ ಹಿಂಗೆ ತೋರಿಸ್ತಾಯಿದ್ರು, ಏನೇನೂ ಮಾಡೋದಲ್ಲ, ಏನೂ ಮಾಡಬಾರ್ದು ಅಂತ. ಈಗ ನಾವು ಮನನದಲ್ಲಿ ಪಂಚಕೋಶ ಪ್ರಕ್ರಿಯೆ, ಅವಸ್ಥಾತರ ಪ್ರಕ್ರಿಯೆ ತೊಗೊಂಡು ಮಾಡ್ತೀವಲ್ಲ, ಧ್ಯಾನ ಅಲ್ಲ ಅದು. ಅದೇನು ಅಂತಂದರೆ ಮನನ. ಹಾಗೆ ಇರಲಿ, ಅಲ್ಲಿಗೆ ಏನೇ ಥಾಟ್ಸ್ ಬರಲಿ, ಕೆಟ್ಟ ಥಾಟ್ಸ್ ಬರೋದೇ ಇಲ್ಲ ಬಿಡ್ರಿ. ಯಾಕೆಂದರೆ ಇವರು ಸಾಧನೆ ಮಾಡ್ಕೊಂಡು ಬಂದಾಗ ಅಲ್ಲಿ ಈವನ್ ಈ ಥಾಟ್ಸ್ ಬರಬಾರ್ದು, ಇದು ಬರಬಾರ್ದು. ನನಗೆ ಅವಸ್ಥಾತರ ವಿಚಾರ ಚಿಂತನೆ ಮಾಡಿದ್ರೆ ಅದು ಧ್ಯಾನ ಅಲ್ಲ, ಅದನ್ನು ಬಿಟ್ಟುಬಿಡಬೇಕು ಅಂತ ಹೇಳಿ ಇದನ್ನು ಮಾಡಬೇಕಂತೆ. ಸರಿ, ಅವ್ರು ಕೆಳಗಡೆ ಮಾಡ್ತಾಯಿದ್ರು. ಅವ್ರ ಮನೆಯವರು, ಸ್ವಾಮಿ ಹೇಗಿದ್ರು ಇರ್ತಿರಲ್ಲ ಸ್ವಾಮಿ, ನೀವು ನನಗೆ ಬಂದಿದ್ದೆ, ಒಂದು ದಿನಕ್ಕೆ 1 ಗಂಟೆ ಪ್ರವಚನ ಮಾಡ್ಬೋದಲ್ಲ ಸ್ವಾಮಿ ಅಂದ್ರಂತೆ. ಹೇಳಿ. ಒಂದು ಪ್ರಶ್ನೆಯಲ್ಲಿ ಹೇಳಿ, ಸ್ವಾಮಿ, ಅಲ್ಲಲ್ಲೇ ಸಾರಿ ಕೇಳ್ಬೋದಾ? ಹೇಳಿ, ಧಾರಾಳವಾಗಿ ಸ್ವಾಮಿ. ಆ ಧ್ಯಾನದ ಬಗ್ಗೆ ಏನು ಮಾಡಬಾರ್ದು ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡ ನಾನು. ಹೇಳಿ ಸರ್, ಹೇಳಿ. ಅದು ಏನು ಮಾಡಬಾರ್ದು ಅಂತ ಹೇಳಿದ್ರೆ ಏನು ಥಾಟ್ಸ್ ಇರ್ಕೂಡ್ದು ಅಂತಾನ ಅಲ್ಲಿ? ಕರೆಕ್ಟ್, ಥಾಟ್ಸ್ ಇರಬಾರ್ದು. ಥಾಟ್ಸೇ ಇರ್ಕೂಡ್ದು, ಇರಬಾರ್ದು. ಓಕೆ, ಹಾಗಾದ್ರೆ ಸುಷುಪ್ತಿಗೂ ಧ್ಯಾನಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ? ಡೆಫಿನೆಟ್ ಆಗಿದೆ. ಹೇಳಿ. ಧ್ಯಾನದಲ್ಲಿ ಈಗ ಇದು ಸ್ಟೆಪ್ಸ್ ಇದೆ. ಇದು ಈಗ ನನ್ನ ಮನಸ್ಸಿನಲ್ಲಿ ಏನು ಥಾಟ್ ಬರ್ತಾ ಇಲ್ಲ ಅಂತ ಗೊತ್ತಾದರೂ, ಏನೂ ಥಾಟ್ ಇಲ್ಲ ಅನ್ನೋ ಥಾಟ್ನು ಕೊನೆಗೆ ಬಿಡಬೇಕು, ಅಲ್ಲಿವರೆಗೂ ಹೋಗಬೇಕು. ಸೊ
ಹಾಂ ಹೇಳಿ ಸರ್, ಹೇಳಿ ಸರ್. ಬಟ್ ಏನು ಇಲ್ಲ ಅಂದ್ರೆ ನನಗಿಂತ ಎರಡನೇ ಪದಾರ್ಥ ಏನು ಇಲ್ಲ ಅಂತ ಅದು even though there may be whatever the differences between ಧ್ಯಾನದ ಸಮಯ ಅಥವಾ ಸುಷುಪ್ತಿ, actual experience is no different between ಸುಷುಪ್ತಿನಲ್ಲೂ ನಮಗೆ ಹೆಂಗೆ ಥಾಟ್ಸ್ ಇಲ್ಲ ಅಂತ we all know that. ಎಸ್, ನಾವು ಸಮಾಧಿ ಮಾಡಿ ಅದರಲ್ಲಿ ಒಂದು ಪೀಪಲ್ ಹೂ ಹ್ಯಾವ್ ಬೀನ್ ಏಬಲ್ ಟು ಅಚೀವ್ ಸಮಾಧಿ ಅವರು ಹೇಳ್ತಾರೆ ನನಗೆ ಸಮಾಧಿ ಹೋಗಿ ಬಂದೆ ಅಂತ. ಬಟ್ ಅದು ಸಮಾಧಿ ಒಂಥರ ವೈಯಕ್ತಿಕ ಅನುಭವ. ಕರೆಕ್ಟ್. ಸುಷುಪ್ತಿ ಆದರೆ ಸಾರ್ವತ್ರಿಕ ಅನುಭವದಲ್ಲಿದೆ. ಕರೆಕ್ಟ್. ನಾನು ಎಚ್ಚರಕ್ಕೆ ಬಂದು ನನ್ನ ಸುಷುಪ್ತಿಯ ಅವಸ್ಥೆನಲ್ಲಿ ಅದ್ರ ಬಗ್ಗೆ ವಿಮರ್ಶೆ ಮಾಡಿದಾಗ ಅಲ್ಲಿ ಇಟ್ ಈಸ್ ವೆರಿ ಆಬ್ವಿಯಸ್, ಅಲ್ಲಿ ಥಾಟ್ ನನಗಿರ್ಲಿಲ್ಲ ಅಂತ ಆಲ್ ಆಫ್ ಅಸ್ ಕ್ಯಾನ್ ರಿಲೇಟ್ ಟು ದಟ್ ಎಕ್ಸ್ಪೀರಿಯನ್ಸ್. ಸೊ ಅವಸ್ಥಾತ್ರಿಯ ಪ್ರಕ್ರಿಯೆಯಿಂದ ಸುಷುಪ್ತಿಯ ಅನುಭವದ ಬಗ್ಗೆ ವಿಮರ್ಶೆ ಮಾಡಿ ನಾವು ಆ ಅನುಭವ ಸ್ವರೂಪದಲ್ಲೇ ಉಳ್ಕೊಂಡ್ರೆ ಧ್ಯಾನ ಮಾಡೋದು ಯಾತಕ್ಕೆ ಬೇಕು ಅಂತ ನನಗೆ ಅರ್ಥ ಆಗಿಲ್ಲ ಸರ್. ಕರೆಕ್ಟ್ ಕರೆಕ್ಟ್. ಡೈರೆಕ್ಟಾಗಿ ನಾವು ಇಲ್ಲಿಗೆ ಬಂದ. ವೆರಿ ಗುಡ್. ಈಗ ಇವರು ಕೊನೆಗೇನಾಯಿತು, ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಇವಾಗ ಅದೇನು ಬೇಡ, ಬಿಟ್ಬೇಡ. ನೆಕ್ಸ್ಟ್ ಏನಾಯಿತು, ಸ್ವಾಮಿಗಳು ಕಾಗದ ಬರೆದರು ಇವರು. ಸ್ವಾಮಿ ಈ ಥರ ನಾನು ಧ್ಯಾನ ಮಾಡಬೇಕು ಅಂತಿದ್ದೀನಿ, ನಿಮ್ಮ ಆಶ್ರಮದಲ್ಲಿ ಬರ್ಬೋದಂತ. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಹೊಳೆ ನರಸೀಪುರದಲ್ಲಿ ಇದ್ದಾಗ. ಆವಾಗ ಅವರು ಬರ್ಬೋದು, ಕರೆಂಟು ರೂಮು ನಮ್ಮದು, ಮಿಕ್ಕಿರೋದೆಲ್ಲ ನಿಮ್ಮದು, ಹೀಗೆ ಬರ್ತಾರಂತ ಕಾಗದ ಅವರು. ಸರಿ ಇವರು ಹೋದರು. ಹೋಗಿದ್ದೆ ಒಂದು ಮೂಟೆ ಅಕ್ಕಿ ತಗೊಂಡು, ಅದು ದನ ಕೊಡ್ತಾ ಇದ್ದಿದ್ದು ಕೊಟ್ಟಿಗೆ, ಅಲ್ಲಿ ಖಾಲಿ ಮಾಡಿಕೊಟ್ರಂತೆ. ಇವರಲ್ಲಿ ಇದ್ರಂತೆ. ಇವ್ರಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಯಾವತ್ತೂ ಅಡುಗೆ ಮಾಡಿಲ್ಲ, ಭಿಕ್ಷೆ ಎತ್ತವರು ಸನ್ಯಾಸಿಗಳು. ಕೊನೆಗೆ ಅಲ್ಲಿ ಯಾರೋ ಹಾಲು ತಂದು ಕೊಡೋಳು ಯಾರೋ, ಹೆಂಗೆ ಮಾಡಬೇಕು ಅನ್ನ ಸಾರು ಅವೆರಡು ಗೊತ್ತಿತ್ತಂತೆ. ಬೆಳಗ್ಗೆ ಒಂದು ಸಾರಿ ಅನ್ನ ಮಾಡಿದ್ರೆ ಬೆಳಗ್ಗೆ ಅನ್ನ ಸಾರು ಮೊಸರು, ರಾತ್ರಿ ಅನ್ನ ಸಾರು ಮೊಸರು, ಇಷ್ಟೇ ತಿಂತಾ ಇದ್ದಿದ್ದಂತೆ. ಕೊನೆಗೆ ಸ್ವಾಮಿಗಳ ದಿನ ಸಿಕ್ಕಿದೆ, ಸಾಯಂಕಾಲದಕ್ಕೆ ಹೋಗಿ ಆಶೀರ್ವಾದ ತೊಗೊಂಬರೋದು. ಅವರೇನಾದರೂ ಅವ್ರು ಹೇಳ್ತಾ ಇದ್ದಾರೆ, ನಾನು ಇನ್ನೂ ಸ್ನಾನ ಮಾಡಿಲ್ಲ, ಮುಟ್ಟಿ ನಮಸ್ಕಾರ ಮಾಡು. ಅವ್ರು ಹೇಳಿದ್ರೆ ನಮಸ್ಕಾರ ಮಾಡಬೇಕು, ಮುಟ್ಟಿ, ಇಲ್ದಿದ್ದರೆ ದೂರದಿಂದ ನಮಸ್ಕಾರ ಮಾಡೋದು. ಹೀಗೆ ಕೊನೆಗೆ ಆ ಲಕ್ಷ್ಮೀ ನರಸಿಂಹಮೂರ್ತಿಗಳಿದ್ದರಲ್ಲ, ಅವ್ರು ಹೇಳ್ತಾ ಇದ್ರಂತೆ, ಇವರು 6 ತಿಂಗಳಲ್ಲಿ ಇದ್ದರಂತೆ. 6 ತಿಂಗಳು ಮಾಡಿದ್ದು ಬರೀ ಧ್ಯಾನವನ್ನೇ. ಆಮೇಲೆ ಏನಾಯಿತು, ಅವರು ಲಕ್ಷ್ಮೀ ನರಸಿಂಹಮೂರ್ತಿಗಳು ಹೇಳ್ತಾ ಇದ್ದರಂತೆ, ಭಗವತ್ಪಾದರು ಇದ್ದಾರ ಸತ್ಗಿತ್ತು ಹೋಗಿದ್ದಾರೆ. ಬೆಳಗ್ಗೆ ಹೊತ್ತು ಇವರೆಲ್ಲ ಸ್ನಾನಕ್ಕೆ ಅಲ್ಲಿಗೆ ನದಿಗೆ ಹೋಗಬೇಕು, ನದಿಗೆ ಹೋಗ್ತಾ ಇದ್ದರಂತೆ. ಅಷ್ಟು ಮಾತ್ರ ಗೊತ್ತು. ಅವರಲ್ಲಿ ಬಟ್ಟೆ ಗಿಟ್ಟೆನೋ ಹೋಗ್ಕೊಂಡು ವಾಪಸ್ ಬಂದರೆ ಮತ್ತೆ ತಿರ್ಗಾ ಅವ್ರ ಮುಖನೇ ನೋಡ್ತಾ ಇರಲಿಲ್ಲ ಯಾರು. ಹೀಗೆ ಭಗವತ್ಪಾದರು ಅಲ್ಲಿ ಹೋಗಿದ್ದೆ. ಅವರು ಸ್ವಾಮಿಗಳಿವೆಲ್ಲ ಮೊದಲೇ ಕೊಟ್ಟಿದ್ರು ಅವ್ರಿಗೆ ಇನ್ಸ್ಟ್ರಕ್ಷನ್ಸು, ಧ್ಯಾನ ಹೇಗೆ ಮಾಡಬೇಕು ಏನ್ಕತೆ ಅಂತ. ಈಗ ಅವರು 6 ತಿಂಗಳು ಮಾಡಿದ್ರು. ಅದರಲ್ಲಿ ಗೌಡಪಾದ ಕಾರಿಕೆಯಲ್ಲಿ ಮನೋನಿಗ್ರಹ ಯೋಗ ಅಂತ ಹೇಳ್ತಾರೆ. ಅದನ್ನೇ ಮನೋನಿಗ್ರಹ ಯೋಗ. ಈಗ ನಾವು ಗಾಢನಿದ್ರೆಯಲ್ಲಿ ಇದ್ದಾಗ ಅಲ್ಲಿ ಥಾಟ್ಸ್ ಇಲ್ಲ, ಅಲ್ಲ ಮನಸ್ಸೇ ಇಲ್ಲ. ಕರೆಕ್ಟ್. ಮನಸ್ಸಿಲ್ಲ ಅನ್ನೋದಕ್ಕೂ ಥಾಟ್ ಇಲ್ಲ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಅಂದರೆ ನಾನು ಮನಸ್ಗೂ ಥಾಟ್ಗೂ ನಾನು ಡಿಫ್ರೆನ್ಷಿಯೇಟ್ ಮಾಡಲ್ಲ ಸರ್. ಮನಸ್ಸಿದೆ ಅಂತ ಹೇಳಬೇಕಂದ್ರೆ 3 ಇರಲೇಬೇಕು. ಒಂದು ಪ್ರತ್ಯಯ ಅಥವಾ ಥಾಟ್, ಸೆಕೆಂಡ್ ಈಸ್ ಎ ಫೀಲಿಂಗ್, ಥರ್ಡ್ ಈಸ್ ಎ ಇಂದ್ರಿಯಗಳ ಅನುಭವ. ಅದು 3ರಲ್ಲಿ ಯಾವ್ದಾದ್ರು ಒಂದಿದ್ರೂ ಮನಸ್ಸು ಅಂತ ಸುಮ್ಮನೆ ಹೇಳ್ಬಿಡ್ತೀವಿ. ಕರೆಕ್ಟ್. ಬಟ್ ಮನಸ್ಸು ಅಂತ ಥಾಟು, ಫೀಲಿಂಗು, ಇಂದ್ರಿಯಗಳ ಅನುಭವ, ದಟ್ ಪರ್ಸೆಪ್ಷನ್, ಅದು 3 ಬಿಟ್ಟು ಮನಸ್ಸು ಅಂತ ಇಲ್ಲ ಅಂತ. ವಿ ಕಾಂಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಎ ಥಾಟ್ ಆ್ಯಂಡ್ ಎ ಮೈಂಡ್. ಕರೆಕ್ಟ್. ಈಗ ಗಾಢನಿದ್ರೆಯಲ್ಲೂ ನಿಮ್ಮ ಪ್ರಕಾರನೇ ಇಟ್ಕೋಣ, ಹಾಗೆ ಇಟ್ಕೋಣ. ಸಮಾಧಿಯಲ್ಲೂ ಹಾಗೆ ಇರುತ್ತೆ.
ಸಮಾಧಿ, ಸತ್ತಾಗ, ಮಹಾಪ್ರಳಯದಲ್ಲಿ ಫಿಟ್ಸ್ ಬಂದಾಗ ಅನಸ್ತೀಶಿ ಇವೆಲ್ಲ ನಮಗೆ ಗೊತ್ತಿದೆ. ಇವೆಲ್ಲ ಇದಕ್ಕೆ ಅದೃಶ್ಯ ಪ್ರಪಂಚ ಅಂತ ಅಂದ್ಬಿಡ್ತಾರೆ, ಅವ್ಯಕ್ತ ಇವೆಲ್ಲ ಹೇಳ್ತಾರೆ ನಮ್ಮ ಶಾಸ್ತ್ರದಲ್ಲಿ. ಈಗ ನಿದ್ದೆಗೆ ಹೋದಾಗ ವಾಪಸ್ ಬಂದಾಗ ಮನಸ್ಸು ಏನಾಗಿತ್ತಲ್ಲಿ? ಏನಾಗಿತ್ತು? ನೀವು ಹೇಳಿದ ಕರೆಕ್ಟು, ಮನಸ್ಸೇ ಇಟ್ಕೊಳ್ಳಿ, ಅವೆಲ್ಲ ಇಟ್ಕೊಳ್ಳಿ, ಏನು ಬೇಕಾದರೆ ಇಟ್ಕೊಳ್ಳಿ. ಅಲ್ಲಿ ಮನಸ್ಸು ಇರಲಿಲ್ಲ. ಎದ್ದ ಮೇಲೆ ತಿರ್ಗಾ ಮನಸ್ಸು ಬಂತು. ಸಮಾಧಿಗೆ ಹೋದಾಗಲೂ ಕೂಡ ಮನಸ್ಸು ಇರಲಿಲ್ಲ, ಎದ್ದಾಗ ಬಂತು ಅದೃಶ್ಯ ಪ್ರಪಂಚದಲ್ಲಿ. ಈಗ ಬ್ರಹ್ಮಜ್ಞಾನಿ ಎಚ್ಚರದಲ್ಲಿದ್ದು ಸಾಧನೆ ಮಾಡೋದು, ಅವನ ಶ್ರವಣ ಆಗಲಿ ಎಚ್ಚರದಲ್ಲಿ, ಮನನ ಆಗಲಿ ಎಚ್ಚರದಲ್ಲಿ, ಧ್ಯಾನ ಆಗಲಿ ಎಚ್ಚರದಲ್ಲಿ. ಧ್ಯಾನ ಮಾಡುವಾಗ ನಿದ್ದೆಗೆ ಹೋಗಬಾರ್ದು, ಸಮಾಧಿಗೆ ಹೋಗಬಾರ್ದು. ಸಮಾಧಿ ಅಂತಂದರೆ ಈ ಇವರು ಹೇಳ್ತಾರೆ ಈಗಿಂದು ಪತಂಜಲಿಗಳ ಸಮಾಧಿ ಅದಲ್ಲ. ನಮ್ಮಲ್ಲೂ ಕೂಡ ಮುಕ್ತರಾದವನಿಗೆ ಆತ್ಮನಿಗೆ ಸಮಾಧಿ ಅಂತ ಕರೀತಾರೆ. ಸ್ವಾಮಿಗಳು ಎಷ್ಟೊಂದು ಅವ್ರ ಪುಸ್ತಕಗಳು ಬರೆದಿದ್ದಾರೆ, ಆತ್ಮನಿಗೆ ಸಮಾಧಿ. ಈಗ ನಮಗೆಲ್ಲ ಗೊತ್ತಿದೆ ಇದು ಈಕ್ವಲ್ ಟು ನಿದ್ದೆ ಅಂತ. ಇವರು ಹೇಳೋ ಸಮಾಧಿಗಳು ಈಕ್ವಲ್ ಟು ನಿದ್ದೆ ಅಂತ. ಯಾಕೆ ಹಂಗೆ ಹೇಳ್ತೀವಿ ಅಂತಂದರೆ, ಹೋದಾಗ ಮನಸ್ಸು ಲಯವಾಗಿರುತ್ತೆ. ಕುಲಕರ್ಣಿ ಸ್ವಾಮಿಗಳು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಲ್ಲಿ, ಲಯ, ನಾಶ, ಬಾಧಿತ. ಇಲ್ಲಿ ನಿದ್ದೆಯಲ್ಲಿ ಮತ್ತು ಸಮಾಧಿ ಇವೆಲ್ಲದರಲ್ಲೂ ಲಯವಾಗಿರುತ್ತೆ. ಲಯ ಅಂತಂದರೆ ತಾತ್ಕಾಲಿಕವಾಗಿ ಇರೋದಿಲ್ಲ. ಬಾಧಿತ ಅಂತಂದರೆ ಇವಾಗ ಭಗವತ್ಪಾದರು ಮೊದಲು ಎತ್ಕೊತಾನೆ ಧ್ಯಾನ ಮಾಡ್ತಾಯಿದ್ರು, ಬಾಧಿತ ಆಗಿರಲಿಲ್ಲ. ಹೇಳ್ತಾರೆ 6 ತಿಂಗಳು ಹಿಡಿಸ್ತು ನನಗೆ. 6 ತಿಂಗಳಾದಮೇಲೆ ಅವ್ರು ಹೇಳಿದ್ದ ಎಕ್ಸ್ಪೀರಿಯನ್ಸ್ ಹೇಗೆ ಗೊತ್ತಾಗುತ್ತೆ ನಾನು ಮುಕ್ತನಾಗಿದ್ದೀನಿ ಅಂತ. ಈ ಎಕ್ಸಾಂಪಲ್ ಕೊಡ್ತಾಯಿದ್ದೆ. ಎಮ್ಮೆ ಇದರಲ್ಲಿ ಕೆಸರಿನಲ್ಲಿ ಚೆನ್ನಾಗಿ ಮುಳುಗಿ ಇದ್ದುಕೊಂಡು ಮೇಲೆ ಕೆತ್ತು ಬಂದರೆ ಕೆಸರು ತೊಟ್ಟಿಕ್ತಾ ಬರುತ್ತೆ. ನಾವು ಸ್ನಾನ ಮಾಡಿದ್ರೆ ನಮ್ಮ ದೇಹದಿಂದ ನೀರು ತೊಟ್ಟಿಕ್ತಾ ಬರುತ್ತೆ. ನಾನು ಸಮಾಧಿಗೆ ಹೋದರೆ, ಸಮಾಧಿ ಅಂದರೆ ನಿಜವಾಗ್ಲೂ ಆತ್ಮನಲ್ಲಿ ಅದ್ದಿಕೊಂಡು ವಾಪಸ್ ಬಂದರೆ ಆನಂದ ಎತ್ಕೊಂಬರ್ತೀನಿ, ಜ್ಞಾನ ಎತ್ಕೊಂಬರ್ತೀನಿ. ಇಲ್ಲಿ ಗಾಢ ನಿದ್ರೆಯಲ್ಲಿ ಮತ್ತೆ ನಾವು ಹೋದರೆ ದಡ್ಡನಾಗೇ ಬರ್ತಾನೆ. ಇಲ್ಲಿ ಧ್ಯಾನದಲ್ಲಿ ಇವನು ನಿಜವಾಗ್ಲೂ ಆತ್ಮನ ಮುಟ್ಟಿದ್ದರೆ ಅವನು ಬರೋವಾಗ ಜ್ಞಾನಿಯಾಗಿ ಬರ್ತಾನೆ, ಹೋಗೋವಾಗ ದಡ್ಡನಾಗೆ ಹೋಗೋದು. ದಡ್ಡ ಅಂದರೆ ಅವಿದ್ಯಾವಂತ, ಅಂದರೆ ಅವನಿಗೆ ಜ್ಞಾನ ಆಗಿಲ್ಲ, ಆತ್ಮನ ವಿಚಾರ ಗೊತ್ತಿಲ್ಲ ಅಂತಂದರೆ ನಾವು ಸಾರ್ವತ್ರಿಕ ಪೂರ್ಣಾನುಭವದಿಂದ ನಾನು ನಿಜವಾದ ಸ್ವರೂಪ ಇದಲ್ಲ ಸಾಕ್ಷಿ ಅಂತ ನಾನು ಗುರುತಿಸ್ಬಿಡ್ತೀವಿ. ದಟ್ ಈಸ್ ಈಸಿ, ಯಾರು ಬೇಕಾದರೂ ಮಾಡ್ಕೋಬೋದು ನಾವು. ಹಾಗೆ ಅಂದಿದ ತಕ್ಷಣ ನಾವು ಅದು ಮುಕ್ತರಾಗಿದ್ದೀವಾ ಅಂತ ನಾವು ಪ್ರಶ್ನೆ ಹಾಕ್ಕೋಬೇಕು. ಅದಕ್ಕೆ ಹೇಳಿ ಸರ್, ಅಲ್ಲಲ್ಲೇ ಕೇಳಿ ಸರ್, ನೋ ಪ್ರಾಬ್ಲಮ್. ಎಚ್ಚರದ ಪ್ರಪಂಚದಲ್ಲಿ ನಾನು ಅಹಂ ಪ್ರತ್ಯಯನಲ್ಲ, ಏಕಾತ್ಮ ಪ್ರತ್ಯಯ ಸಾರನು ಅಂತ ಅಲ್ಲಿ ನೋಡ್ಕೊಂಡಾಗ ನಮಗೆ we don't remain as an individual. I am eternally that self or Atman or Brahman, whatever word you want to use. The knower of Brahman becomes Brahman. ಅದರಲ್ಲಿ ಸರಿಯಾಗಿ ನಂಗೆ ಪದ ಗೊತ್ತಿಲ್ಲ, ಸುಮ್ಮನೆ ಅಗೇನ್ ಕೋಟ್ ಮಾಡೋದು ಅಂತ ಹೇಳ್ತಿಲ್ಲ, ಬಟ್ ಅಲ್ಟಿಮೇಟ್ಲಿ ಇನ್ನೊಂದ್ಸಾರಿ ಹೇಳಿ ಸರ್, ಇನ್ನೊಂದ್ಸಾರಿ ಹೇಳಿ ನೀವು. The knower of Brahman becomes Brahman himself, because if he thinks that Brahman, ಇಲ್ಲಿ ಬ್ರಹ್ಮನ್ ಇದೆ ನಾನು ತಿಳ್ಕೊಡೋಣ ಅಂತ ಅದು ಇಟ್ಕೊಂಡಿದ್ರೆ ಅವನು ಬ್ರಹ್ಮನ್ ಆಗಿ ಅವನು ಯಾವತ್ತು ಬ್ರಹ್ಮನ್ ಇದೇ ಇಲ್ಲ. Because he needs to recognize that ಅವನ ಸ್ವರೂಪ ಯಾವಾಗಲೂ ಬ್ರಹ್ಮನ್ನೇ. ಕರೆಕ್ಟ್. ಅದನ್ನ ನೋಡ್ಕೊಂಡ್ರೆ ಹೇಗೆ ನೋಡ್ಕೊಂತೀರಾ? ಅನುಭವದಲ್ಲಿ ನೋಡ್ಕೋಬೇಕು ಸರ್. ಹೇಗೆ ಸರ್? ಓಕೆ, ಹೇಳ್ತೀನಿ. ಹೇಳಿ. ನಿದ್ದೆನಲ್ಲಿ ನಾನಿದ್ದೆ, ಕರೆಕ್ಟ್. ದೇಹದ ಅನುಭವ ಇಲ್ಲ, ಕರೆಕ್ಟ್. ಮನಸ್ಸಿನ ಅನುಭವ ಇಲ್ಲ, ಕರೆಕ್ಟ್.
ಪ್ರಪಂಚದ ಅನುಭವ ಇಲ್ಲ. ಕರೆಕ್ಟ್. ಬಟ್ ಎದ್ದ ತಕ್ಷಣ ಎಚ್ಚರಿಕೆ ಬಂದಾಗ ನಾನು ಪ್ರಪಂಚ ಎರಡು ಒಟ್ಟಿಗೆ ಉದ್ಭವ ಆದವು. ಕರೆಕ್ಟ್. ನಿದ್ದೆನಲ್ಲಿ ಇವೆಲ್ಲ ಇರಲಿಲ್ಲ. ಇದ್ದಿದ್ದು ನಾನೊಬ್ನೇ. ನಾನು ಅಂದ್ರೆ ನಾನು ಅಲ್ಲ, ಆತ್ಮ. ಕರೆಕ್ಟ್. ಇದು ಎರಡೂ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಹಾಕಿದ್ರೆ ದೇರ್ ಇಸ್ ನೋ ಅದರ್ ಸೋರ್ಸ್ ಫ್ರಮ್ ವೇರ್ ದೇ ಕುಡ್ ಹ್ಯಾವ್ ಕಮ್. ಕರೆಕ್ಟ್. ನನ್ನಿಂದಾನೇ ಬಂದಿರ್ಬೇಕದು. ಅಲ್ಲ, ಬಂದಿರಬೇಕು ಅಲ್ಲ, ಅದು ಅಂದ್ರೆ ಬಂದಿರೋದು ಅಂದ್ರೆ ಅದು ಅಗೇನ್ ಅದು ಅಧ್ಯಾರೋಪ ಅಷ್ಟೇ. ಕಡೆನಲ್ಲಿ ಪ್ರಪಂಚ ಬ್ರಹ್ಮನಿಗಿಂತ ಬೇರೆ ಅಲ್ಲ ಅಂತ ನಮ್ಗೆ ತೋರ್ಸ್ಕೊತೀನಿ. ನಾನು ಅವಸ್ಥಾರಹಿತನು. ಕರೆಕ್ಟ್. ಪ್ರಪಂಚೋಪಶಮನು. ಕರೆಕ್ಟ್. ಅದೆಲ್ಲ ನೋಡ್ಕೊಂಡ್ರೆ, ಅಲ್ಲೇ ಉಳ್ಕೊಂಡ್ರೆ ಅದಕ್ಕಿಂತ ಇನ್ನೇನ್ ಮಾಡ್ಬೇಕಾಗಿದೆ ಸರ್? ಆ ತತ್ವ ನೋಡ್ಕೊಂಡು ನಾನು ಅದ್ ಪ್ರಪಂಚ ಇರ್ಲಿ ಇರದೇ ಇರ್ಲಿ ನಾನು ಅದೇ ಅಂತ ಗೊತ್ತಾದ್ಮೇಲೆ ಬೇರೆ ಯಾಕೆ ಮಾಡ್ಬೇಕು ಅಂತ ನನಗೆ ಆ ನೆಸೆಸಿಟಿ ಕಂಡು ಬಂದಿಲ್ಲ ಸರ್. ಸರಿ. ಕೊನೆಗೆ ಭಗವತ್ಪಾದರು ಹೇಳೋದು 6 ತಿಂಗಳು ಅವ್ರಿಗೆ. ಆಮೇಲೆ ಇವರು ಗೌಡಪಾದರು ತಮ್ಮ ಇದರಲ್ಲಿ ಕಾರಿಕೆನಲ್ಲಿ ಇದನ್ನು ಹೇಳಿದ್ನಲ್ಲ, ಏನಂತಾರೆ ಅದಕ್ಕೆ, ಮನೋನಿಗ್ರಹ ಯೋಗ. 4 ಅಡಚಣೆಗಳನ್ನ ಹೇಳ್ತಾರೆ. ಒಂದು ಲಯ, ಅಂದರೆ ನಾವು ಮೊದಲು ಧ್ಯಾನಕ್ಕೆ ಕೂತ್ಕೊಂಡಾಗ ನಿದ್ದೆಗೆ ಹೋಗ್ಬಿಡ್ತೀವಿ, ನಿದ್ದೆಗೆ ಹೋಗಬಾರ್ದು. ಎರಡನೇದು ವಿಕಲ್ಪ, ನಾವು ಜಪ ಇಟ್ಕೊಳ್ಳಿ ಅಥವಾ ಏನಾದರೂ ಮಾಡೋಕ್ಕೆ ಹೋಗಿ ಸಂಕಲ್ಪ ವಿಕಲ್ಪಗಳು ಅಥವಾ ಥಾಟ್ಸ್ ಹಿಂದಿಂದ ಮುಂದಿದ್ದು ಬರ್ತಾ ಇರ್ತವೆ, ಅದು ಬರಬಾರ್ದು. ಆಮೇಲೆ 3ನೇದು ಕಷಾಯ ದೋಷ, ಅಂದರೆ ನಮ್ಮ ಮನಸ್ಸು ಒಂದೊಂದು ಸಾರಿ ನಿಂತ್ಕೊಂಡ್ಬಿಡುತ್ತಂತೆ, ಹಿಂದಕ್ಕೆ ಹೋಗಲ್ಲ ಮುಂದಕ್ಕೂ ಹೋಗಲ್ಲ. ಈ ಬರ್ತಿದ್ದಾರೆ ಅವರು ಈ 3 ದೋಷಗಳು. 4ನೇದು ಆನಂದ, ಅದಕ್ಕೆ ಏನೋ ಒಂದು ಹೆಸರೇ ಹೇಳ್ತಾರೆ, ಕಷಾಯ ದೋಷ, ಇನ್ನೊಂದು ಏನೋ ಒಂದಿದೆ ಹೆಸರು. 4 ಅಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಮನಸ್ಸು, ಇಲ್ಲಿ ಇಂಪಾರ್ಟೆಂಟಾಗಿ ಮನಸ್ಸು ಆತ್ಮನಷ್ಟು ಶುದ್ಧವಾಗಬೇಕು. ಬಟ್ ಮನಸ್ಸು ಆತ್ಮನ ನೋಡೋದಿಲ್ಲ, ನೋಡೋಕ್ಕಾಗೋದು ಇಲ್ಲ. ಹಾವು ಹಗ್ಗ ನೋಡುತ್ತಾ ಅಂತಂದರೆ ಆಗೋದಿಲ್ಲ, ಅಲ್ಲಿ 2 ಇಲ್ಲ. ಆದ್ದರಿಂದ ಸಾಧನೆ ಯಾಕೆ ಹೇಳ್ತಾರೆ ಅಂದರೆ ನಮ್ಮ ಮನಸ್ಸಿನಲ್ಲಿ ತಮೋ ಗುಣಗಳು, ರಜೋಗುಣ, ಸತ್ವಗುಣ ಮತ್ತು ನಮ್ಮ ಅಂತಃಕರಣದಲ್ಲಿ ಅರಿಷಡ್ ವರ್ಗಗಳಿರುತ್ತೆ. ಇವು ಇಲ್ದಂಗೆ ಮಾಡಿಕೊಡ್ಬೇಕು ಫಸ್ಟು. ಹೇಗೆ ಭಗವದ್ಗೀತೆಯಲ್ಲಿ ಸಹಕಾರಿ ಸಾಧನೆಗಳು ಅಂತ ಹೇಳ್ತಾರೆ. ಸೊ ಪರಂಪರಾ ಸಾಧನೆಯಲ್ಲಿ ಕರ್ಮಯೋಗ ಇರಲಿ, ಇವೆಲ್ಲ ಮಾಡ್ಕೊಂಬರ್ತಾರೆ ಅಂತ ಇಟ್ಕೊಳ್ರಿ. ಕೊನೆಗೇನಾಗುತ್ತೆ, ಅಲ್ಲಿ ರಸಸ್ವಾದ 4ನೇದು. ನಮ್ಮ ಮನಸ್ಸು ತುಂಬ ಸೂಕ್ಷ್ಮವಾಗಿ, ಥಾಟ್ಸ್ ಇಲ್ಲ, ಲಯ ಆಗಲಿಲ್ಲ, ವಿಕಲ್ಪಗಳಾಗಲಿಲ್ಲ, ಮನಸ್ಸು ನಿಂತ್ಕೊಳ್ಳಲಿಲ್ಲ, ಇನ್ನೂ ಮುಂದಕ್ಕೆ ಹೋದಾಗ. ಇದು ಧ್ಯಾನ ಯೋಗದಲ್ಲಿ ಡೈಮಂಡ್ ವ್ಯಾಪಾರಿ ಒಬ್ಬ ಡೈಮಂಡ್ನ ಹೇಗೆ ಏಕಾಗ್ರತೆಯಿಂದ ಗುರುತಿಸ್ಬೇಕೋ ಹಾಗೆ ಹೋಗ್ತಾ ಇರಬೇಕು ಮನಸ್ಸು. ಥಾಟ್ಸ್ ಇಲ್ಲ, ಬೇರೆ ಥಾಟ್ಸ್ ಏನೂ ಇಲ್ಲ, ಆದರೆ ಅವನು ಕೊನೆಗೆ ಅದು ಹೋಗಬೇಕು. ಅಲ್ಲಿ ಹೋದಾಗ ನಮ್ಮ ಮನಸ್ಸು ತುಂಬ ಈಗ ಹೊರಗಡೆ ಇರೋ ಮನಸ್ಸನ್ನು ಒಳಗಡೆ ತರೋದೇ ತಾನೇ ಇಂಪಾರ್ಟೆಂಟು, ಅದು ಗೊತ್ತಿದೆ. ನಾವು ತುಂಬ ಒಳಗೆ ಬಂದಾಗ, ಹತ್ರ ಆತ್ಮನ ಹತ್ರ ಬಂದಾಗ, ಹೇಗೆ ನಾವು ಬೆಂಕಿ ಹತ್ರ ಬಂದರೆ ಅದರ ಶಾಖ, ಅದರ ಬೆಳಕು ನಮಗೆ ಆಭಾಸವಾಗುತ್ತೋ, ರಿಫ್ಲೆಕ್ಟ್ ಆಗುತ್ತೋ, ಹಾಗೆ ಆತ್ಮನ ಆನಂದ ತೋರ್ಕೊಳ್ಳೋಕೆ ಶುರುವಾಗುತ್ತಂತೆ. ಇದು ಗೊತ್ತಾಗ್ತಾ ಇದೆ, ಎಲ್ಲ ಗೊತ್ತಾಗ್ತಾ ಇದೆ ಅಂತಂದರೆ ಇನ್ನೂ ನನ್ನ ಮನಸ್ಸು ಪೂರ್ತಿ ಬಿಟ್ಟಿಲ್ಲ. ಕೊನೆಗೆ ಈ 4 ಅಡಚಣೆಗಳನ್ನ ಮೀರ್ಕೊಂಡು ಹೋದರೆ ಮನಸ್ಸು ತನ್ನವನ್ನು ಬಿಟ್ಟುಬಿಡಬೇಕು. ಭಗವತ್ಪಾದರು ಹೇಳಿದ್ದು, ನಾನು ಧ್ಯಾನ ಮಾಡುವಾಗ ಈ 4 ಅಡಚಣೆಗಳು ಯಾವುದು ಬರಲಿಲ್ಲ, ದೇವರ ಅನುಗ್ರಹದಿಂದ ಅಂತ ಹೇಳಿ ಕೊನೆಗೆ ಅವ್ರು ಹೀಗೆ ಮಾಡ್ತಾಯಿದ್ರು. 6 ತಿಂಗಳಲ್ಲಿ ಏನಾಗಲಿಲ್ಲ, ಬರೀ ಇದೆ, ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿವರೆಗೂ ಇದು ಮಾಡಿದ್ದು. ಮತ್ತು ಹೇ ಭಗವಂತ, ನೀನು ಇವನಿಗೆ ಭಕ್ತ ಪ್ರಹ್ಲಾದಂಗೆ 6 ತಿಂಗಳಿನಲ್ಲಿ ದರ್ಶನ ಕೊಟ್ಟಲಿಲ್ಲಪ್ಪ, ನನಗೆ ಯಾಕೋ ಕೊಡಲಿಲ್ಲ ಅಂತ ಕಣ್ಣಲ್ಲಿ ನೀರು ಹಾಕ್ತಾ ಇವುಗಳು ಮಾಡ್ಕೊಂಡು ಹೋಗ್ತಾ ಇತ್ತು. ತತ್ವ ಎಲ್ಲ ಗೊತ್ತು, ಅವರು ಎಲ್ಲ ಪ್ರವಚನಗಳು ಮಾಡ್ತಾಯಿದ್ರು, ಎಲ್ಲ ಗೊತ್ತಿತ್ತು, ಕೆಲವು ವರ್ಷಗಳಿಂದ ಮಾಡ್ತಾಯಿದ್ರು. ಕೊನೆಗೇನಾಯಿತು, ಅವ್ರು ಹೇಳಿದ್ದು, ಒಂದು ದಿನ ಮನಸ್ಸು ತನ್ನವನ್ನು ಬಿಟ್ಟು, ನಿದ್ದೆಗೆ ಹೋಗಬಾರ್ದು, ಬಿಟ್ಟು ಆತ್ಮನಲ್ಲಿ
ಒಂದು ಸೆಕೆಂಡ್ ಮುಳುಗೋದು ಅಲ್ಲ, ಏನಿಲ್ಲ, ಮನಸ್ಸು ಬಿಟ್ಟರೆ ನೀವು ಆತ್ಮನಾಗೆ ಇರ್ತೀರ. ಕುಲಕರ್ಣಿ ಸ್ವಾಮಿಗಳು ಯಾವಾಗಲೂ ಹೇಳ್ತಾ ಇದ್ರು, ಟು ನೋ ದಿ ಸೆಲ್ಫ್ ಈಸ್ ಟು ಬಿ ದಿ ಸೆಲ್ಫ್. ಟು ಬಿ ದಿ ಸೆಲ್ಫ್ ಈಸ್ ಟು ಸೀಸ್ ದಿ ರಾಂಗ್ ಐಡೆಂಟಿಫಿಕೇಶನ್ ವಿತ್ ದಿ ನಾನ್ ಸೆಲ್ಫ್. ಅನಾತ್ಮವನ್ನು ಬಿಟ್ಟರೆ ಆತ್ಮನಾಗಿರ್ತೀವಿ. ಇಲ್ಲಿ ಆತ್ಮ ನೋಡೋಕ್ಕೆ ಬರೋದಿಲ್ಲ, ಅಪ್ರಮೇಯ. ಮತ್ತೇನು ಮಾಡ್ಬೋದು? ಅನಾತ್ಮ ಆತ್ಮಗಳ ಕಲಬೆರಕೆ ಆಗಿದೆ. ಅಧ್ಯಾಸ ಭಾಷೆಯಲ್ಲಿ ಆತ್ಮ ಅನಾತ್ಮಗಳ ಕಲಬೆರಕೆ. ಹೇಳಿ ಸರ್. ಅದೇ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಜ್ಞಾನವಾದ ಸಮಕಾಲದಲ್ಲಿಯೇ ನಾನು ಶರೀರ ಇದ್ದಾಗಲೇ ಅಶರೀರಿ, ಮನಸ್ಸು ಇದ್ದಾಗ್ಲೂ ನಾನು ಅಮನಸ್ಕನು. ಆ ತತ್ವದಲ್ಲಿ ನಿಂತ್ಕೊಂಡ್ಬಿಟ್ಟು ಮನಸ್ಸಿರ್ಲಿ ದೇಹ ಇರಲಿ, ಅದ್ರ ಐ ಮೀನ್ ಅದು ಏನು ಹೇಳಿದ್ರೆ, ದೇರ್ ಆಲ್ ಅಕಾರ್ಡಿಂಗ್ ಟು ದಿ ಮ್ಯಾನಿಫೆಸ್ಟೇಷನ್ that will happen. So the point that I was trying to make, ಜ್ಞಾನದ ಸಮಕಾಲದಲ್ಲಿ ಇವೆಲ್ಲ ಹೋಗ್ಬಿಡುತ್ತಲ್ಲ ಸರ್. ಹೋಗುತ್ತೆ. ಅದಕ್ಕಿಂತ ಹೋದ್ರೆ ಒಳ್ಳೆಯದು. ಈಗ ಏನು ಎತ್ಕೊಂಡ್ಬರ್ತೀವಿ, ದಟ್ಸ್ ಇಂಪಾರ್ಟೆಂಟ್. ಈಗ ನಾನು ನಿದ್ದೆಗೆ ಹೋದರೆ ಹೇಗೆ ಹೋಗಿರ್ತೇನೋ ಹಾಗೆ ಬರ್ತೀನಲ್ಲ. ರಾಜನು ರಾಜ, ತಂದೆ ತಂದೆ, ತಾಯಿ ತಾಯಿ. ಈಗ ನಾನು ಆಯ್ತು, ನಿಮ್ಮ ಪ್ರಕಾರನೇ ಧ್ಯಾನ ಮಾಡೋದು ಬೇಡ, ಏನೂ ಬೇಡ. ಈಗ ನೀವು ನೋಡಿಕೊಂಡ್ರೆ ಕರೆಕ್ಟ್ ಯಾವುದೇ ಮೆಥಡ್ ಮಾಡ್ಬೋದು. ಮಾಡಿಕೊಂಡಾಗ ಕೊನೆಗೆ ನನಗೆ ಅಲ್ಲಿ ಏನು ಎತ್ಕೊಂಡ್ಬರ್ತೀನಿ ಅಂದರೆ ಆತ್ಮ, ನನ್ನ ನಿಜವಾದ ಸ್ವರೂಪ ಆತ್ಮ ಅಂತ ಗೊತ್ತಾಯಿತು ಅಂತ ಇಟ್ಕೊಳ್ರಿ. ಗೊತ್ತಾದ ಮೇಲೆ ನನಗೆ ಶರೀರ ಇದೆ ಅಂತ ಅನಿಸಲ್ಲ. ಒಪ್ಕೊಳ್ತೀರ ತಾನೆ? ಆ ಶರೀರ ಸ್ವರೂಪ, ಈ ಶರೀರ ಇದೆ ಅಂತ ಅನ್ಸಿದ್ರು ಅದು ಶರೀರ ನಾನಲ್ಲ ಅಂತ ವಿವೇಕ ಪ್ರತ್ಯಯ ಇದ್ದೇ ಇರುತ್ತೆ ಸರ್. ಕರೆಕ್ಟ್. ವ್ಯವಹಾರ ದೃಷ್ಟಿಯಿಂದ ಶರೀರ ತೋರ್ಕೊಳ್ಳಿ. ಇನ್ಸ್ಟೆಡ್ ಆಫ್ ಆ ನಾನು ಅನ್ನೋ ಬದಲು, ನಾನು ಅನ್ನೋ ಆ ಮೀ ನೋಷನ್ ಬದಲು, ನಾನು ಆ ಸಾಕ್ಷಿ ಅನ್ನೋ ಪ್ಲಾಟ್ಫಾರ್ಮ್ ಅಲ್ಲಿ ತಗೊಂಡಾಗ, ಸಪೋಸ್ ಈ ದೇಹ ನನಗೆ ಏನೋ ಈ ಥಾಟ್ ಬಂತು ಅಂದ್ರೂ ಆ ವಿವೇಕ ಪ್ರತ್ಯಯ ಅಲ್ಲಿ ಫರ್ಮ್ಲಿ ಎಸ್ಟಾಬ್ಲಿಷ್. ಅದು ಇಟ್ ವಿಲ್ ಇನ್ಫಾರ್ಮ್ ಯು ಆಸ್ ಇಟ್ ಈಸ್. ಕರೆಕ್ಟ್. ಇದು ಈ ಥಾಟ್ ಬಂದ್ರೂ ಇದು ಇಟ್ ಇಸ್ ಓನ್ಲಿ ಚೈತನ್ಯ. ಪ್ರಪಂಚ ನೋಡಿದ್ರು ಚೈತನ್ಯ ಇರೋದು ಒಂದೇ ಅಂತೂ ಗೊತ್ತಾದ್ಮೇಲೆ ಆ ವಿವೇಕ ಪ್ರತ್ಯಯದಲ್ಲಿ ಅದೇ ಆಗ್ಬಿಡುತ್ತೆ ಅಂತ. ದಟ್ ಈಸ್ ನಾಲೆಡ್ಜ್, ದಟ್ ಈಸ್ ಇನ್ ನಾಲೆಡ್ಜ್. ಸೊ ನಮಗೆ ಮುಕ್ತರಾದವರೆಗೂ ಆಗದೇ ಇರೋವರೆಗೂ ವ್ಯತ್ಯಾಸ ಆತ್ಮ ಪ್ರತ್ಯಯ ಮೂಡಿರಬೇಕು. ಅದು ನಿಮ್ಗೆ ಗೊತ್ತಿದೆ. ಏಕಾತ್ಮ ಪ್ರತ್ಯಯ ಸಾರ. ಕರೆಕ್ಟ್. ನೀವು ಹೇಳ್ದಾಗೆ ಭಗವತ್ಪಾದರು ಹೇಳ್ತಾ ಇದ್ರು, ಒಂದು ಸಾರಿ ಆತ್ಮ ಪ್ರತ್ಯಯ ಬ್ರಹ್ಮಜ್ಞಾನಿಗೆ ಮಾತ್ರ ಮೂಡಿರುತ್ತೆ. ಯಾರು ತತ್ವದಲ್ಲಿ ನಿಂತಿರ್ತಾರೋ ಅವ್ರು ಮಾತ್ರ. ಆಮೇಲೆ ಕೊನೆಗೆ ಅವರು ಹೇಳಿದ್ದು, ಎಮ್ಮೆ ಬಂದಾಗ ನೀರು ಬರೋ ಹಾಗೆ ಆನಂದವನ್ನು ಎತ್ಕೊಂಡ್ಬರ್ತೀವಂತೆ ನಾವು. ದಟ್ಸ್ ಈಸ್ ಎಕ್ಸ್ಪೀರಿಯನ್ಸ್. ಬಂದ ಮೇಲೆ ನನಗೆ ಈ ಪ್ರಪಂಚ ಆಗಲಿ ಒಟ್ಟು ಅವಸ್ಥೆ ಒಳಗಡೆ ಅರ್ಧ ಡಜನ್ ನಾನು ಹೋಲ್ಸೇಲಾಗಿ ಹೇಳ್ತಾ ಇರ್ತೀನಿ. ಇದು ಅಂದಿಲ್ಲ, ಇಂದಿಲ್ಲ, ಮುಂದಿಲ್ಲ, ಯಾರಿಗೂ ಇಲ್ಲ. ನನಗೆ ಮಾತ್ರ ಅಲ್ಲ, ಮುಕ್ತರಾಗದೇ ಇರೋವ್ರಿಗೂ ಇಲ್ಲ. ಇದು ಕರೆಕ್ಟ್ ಅನ್ನಿಸ್ತು. ಯಾಕೆಂದ್ರೆ ನಮಗೆ ಎಕ್ಸಾಂಪಲ್ ಹಾಗೇ ಇದೆ. ಹಗ್ಗ ಕಂಡ ಮೇಲೆ ಹಾವು ಹಿಂದಿಲ್ಲ, ನಾನು ತಿಳ್ಕೊಳ್ಳೋಕೆ ಮೊದಲೂ ಇಲ್ಲ, ಹಾವು ಅಂತ ಹೆದರ್ಕೊತಾ ಇದ್ದಾಗಲೂ ಇಲ್ಲ, ಗೊತ್ತಾದ ಮೇಲೂ ಇಲ್ಲ, ನನಗೆ ಮಾತ್ರ ಅಲ್ಲ ಯಾರ್ಯಾರಿಗೂ ಇಲ್ಲ ಅನ್ನೋದು ಕರೆಕ್ಟಾಗಿ ಹೇಳಿದ್ರು. ಬಟ್ ಇದು ಮತ್ತೇನು ಅಂತಂದರೆ, ಇನ್ನು ನಿಮಗೆ ಪ್ರಶ್ನೆ ಇರಬಾರ್ದು ಶಾಸ್ತ್ರದ ಬಗ್ಗೆ. ಒಂದು. ಎರಡನೇದು, ನಮಗೆ ಅಂತಃಕರಣದಲ್ಲಿ ಅರಿಷಡ್ ವರ್ಗಗಳು ಇರಬಾರ್ದು. ಅದು ನಾವು ಚೆಕ್ ಮಾಡ್ಬೋದು. ಮೀಟ್ರ್ ಇದೆ. ಓಕೆ, ಅಂದರೆ ನಾನು ಅದಕ್ಕೊಂದು ಪ್ರಶ್ನೆ ಹಾಕ್ತೀನಿ. ಅದೇ ಹೇಳಿದ್ರಲ್ಲ 6, ಅದೇ ನನಗೆ ಸರಿಯಾಗಿಲ್ಲ, ಶಮ ದಮ ಅದೆಲ್ಲ ಹೇಳಿದ್ರಲ್ಲ. ಈಗ ನೋಡಿ, ಅದು ಕೋಪ ಬರಲಿ ಅಥವಾ ಶಮ, ವಾಟ್ ಎವರ್ ಇದು. ಫಾರ್ ಎಕ್ಸಾಂಪಲ್, ಈ ನಚಿಕೇತನ ಪ್ರಶ್ನೆ ಅದೇ ತಾನೆ, ಏನು? ಅನ್ಯತ್ರ ಧರ್ಮಾತ್
ಅನ್ಯತ್ರ ಅಧರ್ಮ, ಧರ್ಮ ಅಧರ್ಮಗಳು ಎರಡರೂ ಮೀರಿರೋ ತತ್ವ ತೋರಿಸು ನನಗೆ ಅಂತ ಕೇಳ್ದ. ಅಂದರೆ ಇದು ಬಿಹೈಂಡ್ ದಿ ಶರೀರ ಇಲ್ಲದೆ ಇರೋದು ಅಂತ ಅವನು ಕೇಳೋದು. ಕರೆಕ್ಟ್. ಸೊ ಧರ್ಮ ಅಧರ್ಮಗಳನ್ನ ಎರಡೂ ಮೀರಿರೋದು. ಸೊ ಈ ಈ 6 ಇದಿದೆ ಕ್ವಾಲಿಫಿಕೇಶನ್ಸ್ ಇದೆ ನೋಡಿ. ಹೌದು. ಅದೆಲ್ಲ ಈ ಸಾಧಕಂಗ್ ಬೇಕು. ಬಟ್ ನೀನು ಆತ್ಮದಲ್ಲಿ ನಿಂತ್ಕೊಂಡಾಗ ಅದಿರ್ಲಿ ಬಿಡ್ಲಿ, ಅದಕ್ಕೆ ಇಟ್ ಡಸಂಟ್ ಪರ್ಟೈನ್ ಟು ಮೀ ಆರ್ ದಿ ಐ ಅಂತ ನನಗೆ ಮನಸ್ಸಿಗೆ ಬರುತ್ತೆ ಸರ್. ಬೇಕಾದ್ರೆ ಆತ್ಮದಲ್ಲಿ ನಿಂತ್ಕೊಂಡ್ರೆ there is no second principle. Brahman is one, ಅದ್ವಿತೀಯ. ಕರೆಕ್ಟು. ಈಗ ನನಗೂ ಇವಾಗ ನಾನು ಆತ್ಮನ್ ತಿಳ್ಕೊಂಡಿದ್ದೀನಿ ಅಂತ ಹೇಳಿ ಬೇರೆ ಅವನು ತಿಳ್ಕೊಳ್ಳದೆ ಇರೋದಕ್ಕೂ ವ್ಯತ್ಯಾಸ ಏನು? ಇವಾಗ ಅವನಿಗೂ ಕೋಪ ಬರುತ್ತೆ, ನನಗೂ ಕೋಪ ಬರುತ್ತೆ. ಹೌದು ಸರ್. ಏನು ವ್ಯತ್ಯಾಸ? ಹಾಗಾದ್ರೆ ಅವನು ಹೇಳ್ತಾನೆ. ಹೇಳ್ತೀನಿ. ಆ ಕೋಪ ಬಂದಿರೋನ್ಗೆ ಕೋಪ ನನಗ್ ಬಂತು, ದೇಹದಲ್ಲಿ ಹುಟ್ಕೋತು ಅಂತ ಅವನಿಗೆ ಗೊತ್ತಿರುತ್ತೆ. ಜ್ಞಾನಿಗೆ ಕೋಪದ ಆ ಚೈತನ್ಯದಿಂದ ಹುಟ್ಟಿದೆ ಕೋಪ. ಅದು ಚೈತನ್ಯದ ಪ್ರಕಾರ ಅದು ಏನ್ ನಡೆಯುತ್ತೋ ಅದು ನಡೆಯುತ್ತೆ. ಇಟ್ ಡಸಂಟ್ ಪರ್ಟೈನ್ ಟು ಮೈ ಬೀಯಿಂಗ್. ಐ ಆಮ್ ದ ತತ್ವ ಬಿಹೈಂಡ್ ಧರ್ಮ ಅಧರ್ಮ, ಕೋಪ ಶಾಂತಿ, ಅಥವಾ ಒಂದು ಎಲೇಷನ್ ಆರ್ ಅನ್ಹ್ಯಾಪಿನೆಸ್, ಒಂದು ಆಸೆ ಅಥವಾ ನಿರಾಸೆ, ಎಲ್ಲ ಮೀರಿರೋ ತತ್ವ ನಾನು ಅಂತ ಕಂಡು ಹಿಡ್ಕೊಂಡ್ಮೇಲೆ ಅದು ಬರೋದು ಹೋಗೋದು ಅದೆಲ್ಲ ಆ ಚೈತನ್ಯದ, ಅದೇ ಹೇಳಿದ್ನಲ್ಲ, ದಟ್ ಉಪದೇಶ ಸಹಸ್ರಿ 18ನೇ ಚಾಪ್ಟರ್ 1ನೇ ಮಂತ್ರ. ನನಗೆ ಅದು ಶಂಕರಾಚಾರ್ಯ ಅದ್ರ ಬಗ್ಗೆನೇ ಹೇಳಿರೋ ನನಗೆ ಅನ್ಸುತ್ತೆ ಸರ್. ಏನಾತ್ಮನ ವಿಲೀಯಂತ ಉದ್ಭವಂತಿ ಚ ವೃತ್ತಯಃ. ಯಾವ ಆತ್ಮನಿಂದ ಪ್ರತಿಯೊಂದು ವೃತ್ತಿಯು ಹುಟ್ಕೊಂಡಿದೆಯೋ ಅಂತ ಚೈತನ್ಯಕ್ಕೆ ಏನಾತ್ಮನ ವಿಲೀಯಂತ ಉದ್ಭವಂತಿ ಚ ವೃತ್ತಯಃ ನಿತ್ಯಾವಗತಯೇ ನಮೋಧಿ ಪ್ರತ್ಯಯಾತ್ಮನೆ. ಅಲ್ಲಿ he's taking that he's not seeing a difference between the chaitanya or the atma and himself. ಕರೆಕ್ಟು. ಅದು ಹುಟ್ಟೋದೆಲ್ಲ ಅಲ್ಲಿಂದಾನೆ. ಈ ನಾವೇನ್ ಅನ್ಕೊಂಡಿರ್ತೀವಿ, ಆತ್ಮಜ್ಞಾನ ಬರೋದಕ್ಕೆ ಮುಂಚೆ ಥಾಟ್ ನಾನು ಕ್ರಿಯೇಟ್ ಮಾಡ್ತೀನಿ, ನನ್ನ ಥಾಟ್ಸ್ ನಾ ಡೈರೆಕ್ಟ್ ಮಾಡ್ತೀನಿ, ಈ ಕಡೆ ಚಾನಲ್ ಮಾಡ್ಕೋತೀನಿ, ಇದು ಕೆಟ್ಟ ನನ್ಗೆ ಇದು ಬರ್ತಾ ಇದೆ ಕೆಟ್ಟ ಥಾಟು, ನನಗೆ ಬರ್ತಾ ಇದೆ ಒಳ್ಳೆ ಥಾಟ್, ಇದು ಈ ಕರ್ಮ ಇವತ್ತು ಮಾಡಬೇಕು, ಈ ಕರ್ಮ ಇವತ್ತು ಮಾಡಬಾರ್ದು, ಅದೆಲ್ಲ ಮನಸ್ಸಲ್ಲಿ ಹುಟ್ಕೊಂಡಿದೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಈ ಆತ್ಮಜ್ಞಾನದಲ್ಲಿ ಮನಸ್ಸಲ್ಲಿ ಏನು ಆಗ್ತಾನೆ ಇಲ್ಲ, ಎಲ್ಲ ಚೈತನ್ಯದಿಂದ ಬರ್ತಾ ಇದೆ, ಅದಿರೋದೇ ಅದೊಂದು ಅಂತ ನಮಗೆ ಗೊತ್ತಾಗತ್ತೆ. ದಟ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಸರ್. ಅದೇ ನೀವು ಹೇಳಿದ್ರಲ್ಲ, ದ ನೋವರ್ ಆಫ್ ಸೆಲ್ಫ್ becomes the self himself. That is the same thing I was trying to convey when I said the knower of Brahman becomes Brahman himself. In fact, ಆ ರೆಸ್ಪೆಕ್ಟ್ ಅಲ್ಲಿ ಇವತ್ತು ಬೆಳಗ್ಗೆ ನಾನು ಓದಿದ್ದೆ, ಈ ಒಂದ್ ಕಡೆ ಕುಲಕರ್ಣಿಗಳು ಬರೆದಿದ್ದಾರೆ ಸರ್, ಈ ವಸ್ತುತಂತ್ರ ಕರ್ತೃತಂತ್ರದ ಬಗ್ಗೆ 5ನೇ ಇದರಲ್ಲಿ 5ನೇ ಪ್ರಕರಣದಲ್ಲಿ ತಪ್ಪು ಗ್ರಹಿಕೆಗಳು ಅಂತ ಬರೆದಿದ್ದಾರೆ. ಹೌದು ಹೌದು. ಅಲ್ಲಿ ಈ ಮೂಲಭೂತ ರಹಸ್ಯವನ್ನು ಅರಿಯದಿದ್ದಿಂದಲೇ ಆತ್ಮಜ್ಞಾನವಾದ ಬಳಿಕ ಪ್ರಸಂಖ್ಯಾನ, ಉಪಾಸನೆ, ಸಾಕ್ಷಾತ್ಕಾರ, ಮನೋನಾಶ, ವಾಸನಾಕ್ಷಯ, ಪ್ರಪಂಚ ವಿಲಯ ಮುಂತಾದ ಅನೇಕ ಸಾಧನೆಗಳನ್ನು ಮಾಡಬೇಕೆಂಬ ತಪ್ಪು ಗ್ರಹಿಕೆಗಳು ಪ್ರಚಾರದಲ್ಲಿ ಬಹಳವಾಗಿ ಬಂದಿದೆ. ಬಟ್ ಅವುಗಳನ್ನ ಮಾಡೋದ್ರಿಂದ ಮೋಕ್ಷ ಆಗೋದಿಲ್ಲ. ಹೌದು, ಬಟ್ ಆತ್ಮಜ್ಞಾನ ಅದನ್ನ ಹೇಳ್ತಾ ಇದ್ದಾರೆ ಅಲ್ಲ. ನೀವು ಇವಾಗ ಶ್ರವಣದಿಂದನೇ ನಿಮಗೆ ಮುಕ್ತರಾಗ್ಬಿಟ್ಟು ಇಂತಿಟ್ಕೊಳ್ರಿ, ಮನನ ಮಾಡಬೇಕಾ ಪ್ರಶ್ನೆ ಬೇಕಾಗಿಲ್ಲ, ಬೇಡ. ಮನನದಿಂದ ಆಯಿತು,
ನಿಧಿಧ್ಯಾಸನ ಮಾಡಬೇಕಾಗಿಲ್ಲ ಅಲ್ವಾ? ಹಾಗಿದ್ದಾಗ ಅಕಸ್ಮಾತ್ ಇಲ್ಲಿ ಇದು ಜ್ಞಾನ ಸಾಧನ, ವಸ್ತುತಂತ್ರವಾದ ಸಾಧನ. ನಮಗೆ ಮೋಕ್ಷ ಆಗಬೇಕಾದ್ರೆ ಈ ಮೂರರಿಂದನೇ ಆಗಬೇಕು. ಇದನ್ನೇ ಜ್ಞಾನ ಸಾಧನ ಅಂತ ಕರೆಯೋದು. ಮಿಕ್ಕಿರೋದು ಅವ್ರು ಹೇಳೋದು ಅದು ಯಾವುದು ಕರ್ತೃತಂತ್ರವಾದ ಸಾಧನೆಗಳು, ಅವುಗಳನ್ನ ಮಾಡಬೇಕು ಅಂತ ಅವರು ತಪ್ಪರ್ಥ ಮಾಡ್ಕೊಂಡಿದ್ದಾರೆ. ಅದು ಬಿಟ್ಬೇಡ ನಾವು. ಇಲ್ಲಿ ನನ್ನ ಪ್ರಶ್ನೆ, ಈಗ ಇದು ಬಿಟ್ಬೇಡ ಸರ್, ಈ ಕಡೆ ಪಕ್ಕಕ್ಕೆ ಎತ್ತಿಟ್ಬೇಡ. ಈಗ ನಮಗೆ ಇಲ್ಲ, ಹೇಳಿ ಸರ್. ಸಾರಿ ಟು ಇಂಟರಪ್ಟ್ ಯು. ಸ್ವಲ್ಪ ಟೈಮ್ ಇದಾಯ್ತು. ನಿಮ್ ಪ್ರಶ್ನೆ ಹಾಕ್ಬಿಡಿ, ಮುಂದಿನ ಟೈಮಲ್ಲಿ ಪಿಕಪ್ ಮಾಡ್ಕೊಳ್ಳೋಣ ಅದನ್ನ. ಹಂಗೆ ಮಾಡೋಣ ಸರ್, ಹಾಗೆ ಮಾಡೋಣ. ಹೇಳಿ, ಬರ್ದಿಟ್ಕೋತೀನಿ. ಹೇಳಿ. ಹಂಗೆ ಸರ್, ಏನಿಲ್ಲ. ಇವಾಗ ನಾವು ಸುಮ್ಮನೆ ಒಂದು ಇದಕ್ಕೆ ಡಿಸ್ಕಷನ್ಸ್ ಮಾಡಿದ್ಮೇಲೆ ಒಂದು ಇದಕ್ಕೆ ಬಂದು ಕೂತ್ಕೊಂಡ್ವಿ. ನೋ ಪ್ರಾಬ್ಲಮ್, ವೆರಿ ಗುಡ್. ನನ್ನ ಪ್ರಶ್ನೆ, ನೀವು ಅದಕ್ಕೆ ಉತ್ತರ ಕೊಡಿ. ಈಗ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು 1920ನೇ ಇಸ್ವಿಯಲ್ಲಿ ಆ ಮೂಲ ವಿದ್ಯಾ ನಿರಹ ಪುಸ್ತಕ ಬರೆದರು. ಅಷ್ಟೊತ್ತಿಗೆ ಅವ್ರಿಗೆಲ್ಲ ಕ್ಲೀನಾಗಿ ಗೊತ್ತಿತ್ತು. ಅದನ್ನು ಇವರು ಐನವರು ಕೂಡ, ಕೃಷ್ಣಸ್ವಾಮಿ ಅಯ್ಯರ್ ಕೂಡ ಅಪ್ರಿಷಿಯೇಟ್ ಮಾಡಿದ್ರು. ಅದು ಪ್ರಿಂಟ್ ಆಗಬೇಕು ಅಂದರು. ಅದಾದಮೇಲೆ 41ರಲ್ಲಿ ಪರಮಾರ್ಥ ಚಿಂತಾಮಣಿ ಬರೆದಿದ್ದು. ಅದಾದಮೇಲೆ ಭಗವದ್ಗೀತೆಯಲ್ಲಿ ಅವರು, ನಾನು ನಿಮಗೆ ಕಳಿಸಿದ್ನಲ್ಲ, ಅದರೆಲ್ಲ ಪ್ಯಾರ ನಾನು ಅಂಡರ್ಲೈನ್ ಗ್ರೀನ್ ಕಲರ್ನ ಇದಾಕ್ಬಿಟ್ಟಿದ್ದೀನಿ ಅದರಲ್ಲಿ. ಈಗ ಅದನ್ನು ನೋಡಿದ ಮೇಲೆ ಈಗ ನನಗೆ ಈ ಸ್ವಾಮಿಗಳದ್ದು ನನಗೆ ನೀವು ಒಂದು ಇದು ಕೊಡಿ ಆನ್ಸರ್. ಅದನ್ನು ನೋಡ್ಬಿಟ್ಟು ಹೇಳ್ತೀನಿ ಸರ್. ನೋಡಿ ಸರ್, ಖಂಡಿತ ನಾನು ತಿಳಿಸ್ಕೊಂಡು ನಾನು ಪ್ರಯತ್ನ ಮಾಡ್ತೀನಿ. ಮಾಡೋಣ. ಯಾಕೆ ಅಂತಂದರೆ ಚಿಂತನೆ ಹೀಗೆ ಮಾಡೋಣ ಅಲ್ವಾ? ಓಕೆ ಓಕೆ ಸರ್. ಪಾಪ ನಿಮಗೆ ಟೈಮು ಆಯ್ತೇನೆ, ಇನ್ನೂ ಜಾಸ್ತಿ. ಅದೇ ನಾಳೆ ಕೆಲಸ ಇದೆ, ಆಗಲಿ ಸ್ವಲ್ಪ ರೆಡಿ ಮಾಡ್ಕೋಬೇಕು. ಸೊ ಸಾರಿ, ಟೈಮ್ ಲಿಮಿಟೆಡ್. ನನಗಂತೂ ಟೈಮ್ ಇದ್ರೆ ನನಗೆ ಎಷ್ಟೊತ್ತು ಬೇಕಾದ್ರೂ ನನಗೆ ಮಾತಾಡಕ್ಕೆ ನನ್ಗೆ ತೊಂದರೆ ಇಲ್ಲ. ಪಿಕಪ್ ಮಾಡೋಣ ಸರ್. ನನಗೆ ಗೊತ್ತು ನಿಮಗೆ ತುಂಬ ಆಸಕ್ತಿ ಇದೆ ಅಂತ. ಥ್ಯಾಂಕ್ ಯು. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಜೈ ಶ್ರೀರಾಮ್. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು.